ಸೆಲೆಬ್ರಿಟಿ ಕಿಡ್ಸ್ ಅಥವಾ ಪೊಲಿಟಿಷಿಯನ್ಸ್ ಮಕ್ಕಳಿಗೆ ಹಿಂಗಿದ್ದೊಂದು ಟ್ಯಾಗ್ಲೈನ್ ಎಲ್ಲರೂ ಹಾಕ್ತಿರ್ತಾರೆ. ಅವ್ರಿಗೇನು ದುಡ್ಡಿದೆ, ಅವ್ರಿಗೇನು ಪವರ್ ಇದೆ, ಅವ್ರು ಏನು ಬೇಕು ಅಂದರೂ ಮಾಡ್ತಾರೆ, ಜಾಲಿ ಮಾಡ್ತಿರ್ತಾರೆ, ಆರಾಮಾಗಿರ್ತಾರೆ ಅಂತ. ಬಟ್ ನೀವು ಅದೆಲ್ಲದರಿಂದ ನಿಮ್ಮನ್ನು ನೀವು ಹೊರಗೆ ನಿಧಾನಕ್ಕೆ ತಗೊಳ್ತಾ ಬಂದಿದ್ದೀರಾ ಆ್ಯಂಡ್ ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ. ಹೌ ಡಿಫಿಕಲ್ಟ್ ಇಟ್ ವಾಸ್ ನಿಮ್ಮ ತಂದೆಯ ಆರಾದಿಂದ ಆಚೆ ಬರೋದು? ಡೆಫಿನೆಟ್ಲಿ ಪ್ರೆಷರ್ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ನನಗೆ ಬಿಗ್ಗೆಸ್ಟ್ ಪ್ರೆಷರ್ ಅನಿಸಿದ್ದು ಯಾರು ಬೇರೆಯವ್ರು ಹೇಳಿದಾಗಲ್ಲ, ನನಗೆ ಅವ್ರ ಸೋಷಿಯಲ್ ಮೀಡಿಯಾ ಅಲ್ಲ. ನನಗೆ ತುಂಬ ಆಸೆ ಇತ್ತು ನಾನು ಒಂದು ಒಳ್ಳೆ ಕಾಲೇಜಲ್ಲಿ ಓದಬೇಕು. ಈಗ ನಾನು ಎಜುಕೇಷನ್ ಫೀಲ್ಡಲ್ಲಿದ್ದೀನಿ, ನಾನು ಒಂದು ಎಜುಕೇಷನ್ ಡಿಗ್ರಿ ತೊಗೋಬೇಕು. ನಾನು ಎಲ್ಲಾದರೂ ಅಬ್ರಾಡ್ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ NPS ಅಲ್ಲಿ ಓದೋರೆಲ್ಲರೂ ಇವತ್ತು ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾನು ಒಂದು ಆ ಎಕ್ಸ್ಪೋಜರ್ ತೊಗೋಬೇಕು ಅನ್ನೋ ತುಂಬ ಆಸೆ ಇತ್ತು. ಬಟ್ ನಮ್ಮಪ್ಪ ಯಾವತ್ತೂ ಅದನ್ನು ನಂಗೆ ಮಾಡೋಕ್ಕೆ ಬಿಡಲಿಲ್ಲ. ಅವ್ರು ಹೇಳಿದ್ರು ನಮ್ಮ ಮನೇಲಿ ಒಂದು ರೂಲು, ನೀನು ಏನೇ ಓದೋದಿದ್ರು ನಮ್ಮ ಬೆಂಗಳೂರಲ್ಲೇ ಓದಬೇಕು, ನಾನು ಪಕ್ಕದೂರ್ಗೂ ಕಳ್ಸೋಲ್ಲ ಅಂತ. ಯು ವೋಂಟ್ ಬಿಲೀವ್ ಇಟ್, ನನಗೆ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಹೈದ್ರಾಬಾದಲ್ಲಿ ಐ ವಾಸ್ to be the one of the youngest to get selected into the MBA program. They had a MBA and family business program. 4-5 ಸತಿ ಇಂಟರ್ವ್ಯೂ ಮಾಡಿ ನಾನು ಅಲ್ಲಿಗೆ ಸೆಲೆಕ್ಟ್ ಆದೆ. ಹೈದ್ರಾಬಾದ್ಗೆ ವಾರಕ್ಕೊಂದ್ಸತಿ ಹೋಗ್ತೀನಿ ಅಂತಲೂ ಕಳಿಸ್ಲಿಲ್ಲ. ಅವಾಗ ನಂಗೆ ಅನಿಸ್ತು ಯಾಕಾದರೂ ನಾನು ಇಲ್ಲಿದ್ದೀನೋ, ಮೇ ಬಿ ಬಿಕಾಸ್ ನಾವು ಪಾಲಿಟಿಕ್ಸಲ್ಲಿ ಇದ್ದೀವಿ, ಅವ್ರು ನಮ್ಮ ಅಪ್ಪ ಇಷ್ಟು ಫೇಮಸ್ ಆಗಿದ್ದಾರೆ, ಏನೋ ಒಂದು ಭಯ ಇರುತ್ತೆ, ಅದಕ್ಕೆ ನನಗೆ ಓದೋಕ್ಕೂ ಅವಕಾಶ ಸಿಗ್ತಿಲ್ವೇನೋ ಅನ್ನೋದು ತುಂಬ ನಂಗೆ ಅನಿಸಿದೆ. ದಟ್ ವಾಸ್ ವೆನ್ ಐ ರಿಯಲಿ ಫೆಲ್ಟ್ ಬ್ಯಾಡ್. Because you all have dreams. ನೀವು ಕೇಳ್ತಿದ್ರಿ, I wanted to go abroad to study. I wanted to get the exposure. ಯಾಕೆಂದರೆ ನಾನು ಓದಿದ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇವತ್ತು ಎಲ್ಲಾದರೂ ಒಂದು ಕಂಪ್ನಿಲಿ ಎಕ್ಸ್ಪೋಜರ್ ತೊಗೊಂಡು ಅಬ್ರಾಡಲ್ಲಿ ಡಿಗ್ರಿ ತೊಗೊಂಡು ಬಂದಿದ್ದಾರೆ. ನಾನಿವತ್ತು ಎಜುಕೇಷನಲ್ಲಿ ಇದ್ದೀನಿ. ಸೊ ಎಜುಕೇಷನಲ್ಲಿ ಇರಬೇಕಾದ್ರೆ ಹ್ಯಾವಿಂಗ್ ಅ ಡಿಗ್ರಿ ಫ್ರಮ್ ಅ ವೆರಿ ಗುಡ್ ಯೂನಿವರ್ಸಿಟಿ ಈಸ್ ಅ ಬಿಗ್ ಪ್ಲಸ್ ಪಾಯಿಂಟ್. ಟ್ರೂ, ರೈಟ್? ಸೊ ಅವಾಗ ತುಂಬ ಬೇಜಾರಾಗಿದೆ. ಬಟ್ ಅಲ್ಲೂ ಅಷ್ಟೇ, I'm telling you, my parents were so strict and so conscious and protective. And I wouldn't say protective, but definitely put guidelines. Okay. Rules were rules in my family. And the rule is so strong ಅಂದ್ರೆ ನನಗೊಬ್ಳಿಗೆ ಅಲ್ಲ, ನನ್ನ ತಂಗಿಗೂ ಅದೇ ರೂಲು, ನನ್ನ ತಮ್ಮಂಗೂ ಅದೇ ರೂಲು. ಇವತ್ತು ನನ್ನ ತಮ್ಮ ಇಲ್ಲ ನಾನು ಓದಬೇಕು ಅಂತ ಇಲ್ಲ, ನಾನು ಇಬ್ರು ಹೆಣ್ಮಕ್ಳನ್ನ ಕಳಿಸಿಲ್ಲ, ನೀನೇನೆ ಎಂತ ಕಳಿಸ್ತೀನಿ ಅನ್ಕೊಂಡಿದ್ಯಾ ಅಂತ ಕೇಳ್ಬಿಟ್ರು. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಗಂಡು ಮಕ್ಳಿಗೊಂದು ರೂಲು ಹೆಣ್ಮಕ್ಳಿಗೊಂದು ರೂಲ್ ಅಂತ ಇಲ್ಲ. ಅದಿಲ್ಲ ನಮ್ಮ ಮನೇಲಿ. ನಮ್ಮ ಅಮ್ಮಂಗೆ ಅವ್ರ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ನಮ್ಮ ಅಪ್ಪಂಗೆ ನಮ್ಮ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ. ಅದ್ ಬಿಟ್ರೆ ರೂಲ್ಸ್ ಆರ್ ದ ಸೇಮ್ ಫಾರ್ ಎವ್ರಿಬಡಿ. ಸೊ ದೀಸ್ ವರ್. And also, I mean, I don't know if I have to say this today, but I feel like now politics in the professional life ಎಷ್ಟು ಪ್ರಾಬ್ಲಮ್ ಆಯಿತು. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಫೈನಲ್ ಎಕ್ಸಾಮ್ ರಿಸಲ್ಟ್ ಬಂತು ನನ್ನ ಇಂಜಿನಿಯರಿಂಗ್ದು. ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ರಿಸಲ್ಟ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವಾಸ್ ರೇಡೆಡ್ ಇನ್ ಮೈ ಹೌಸ್. ರೈಟ್? ED ರೇಡ್ ಆಯಿತು. ನನ್ನ ರಿಸಲ್ಟ್ ಇವತ್ತು ಬಂತು. SED ಸ್ಟೂಡೆಂಟ್. ನಾಳೆ ನನ್ನ ಫ್ರೆಂಡ್ಸ್ ಜೊತೆ ಈಚೆ ಹೋಗಬೇಕು ಅಂತ ನನ್ನ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ when I opened the door, we had an ED raid. Okay, that was also the turning point of my life. So life ನನಗೆ ಅರ್ಥ ಮಾಡಿಸ್ತು, saying that okay, you are no normal person, you have a lot of responsibility with you. ಸೊ ಆ ED ರೇಡು ನಾನು 4 ದಿವಸ ಅದನ್ನು ನೋಡಿದಾಗ, ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ, ನಾನು ನನ್ನ ಫ್ಯಾಮಿಲಿಗೆ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ, ನಮ್ಮ ಅಪ್ಪನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಶೇರ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅನ್ನೋ ಮೆಂಟ್ಯಾಲಿಟಿ ನಂಗೆ ಸ್ಟಾರ್ಟ್ ಆಗಿದೆ ಅವಾಗ. ಸೊ ನಾನು ಯಾವಾಗಲೂ ಹೇಳ್ತೀನಿ, ವೆದರ್ ಇಟ್ ವಾಸ್ ED or anything, yes, we've gone through a lot, but if I start looking at it negatively, ನನಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಬೇರೆಯವರೆಲ್ಲ ಏನು ನೋಡಿ ನಗ್ತಾ ಇರ್ತಾರೆ ಓಕೆ ಅಂತ. ಸೊ ನಾನು ಅದನ್ನು ಹೆಂಗೆ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂಡು ವಾಟ್ ಎಲ್ಸ್ ಕ್ಯಾನ್ ಐ ಪ್ರೂವ್ ವಿತ್ ದಿಸ್ ವಾಸ್ ಮೋರ್ ಮೈ ಮೆಂಟ್ಯಾಲಿಟಿ. ಸೊ ಐ ಡೋಂಟ್ ರಿಗ್ರೆಟ್ ದ್ಯಾಟ್ ಆಲ್ಸೋ. ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸನ್ನ ನಾವು ಬೇರೆ ಬೇರೆ ಸಿಚುವೇಶನ್ಸಲ್ಲಿ ನೋಡಿದ್ದೀವಿ. ಬಟ್ ED ರೇಡ್ ಬಗ್ಗೆ ನೀವು ಹೇಳ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿದ್ವಿ. ಆ ಸಂದರ್ಭ ಮತ್ತು ಅದಾದ ನಂತರದ ಕೆಲವು ವರ್ಷಗಳಲ್ಲಿ ಫ್ಯಾಮಿಲಿ ತುಂಬ ಲೋ ಸಿಚುವೇಶನ್ಸನ್ನು ನೋಡಿದ್ದಾರೆ, ಎಮೋಷ್ನಲಿ ತುಂಬ ಲೋ ಸಿಚುವೇಶನ್ಸನ್ನು. ದೆನ್ ಒನ್ಸ್ ಯು ಥಾಟ್ ಆಫ್ ಮೀಟಿಂಗ್ ಯೋರ್ ಫಾದರ್, ಐ ನೋ, ಆ ಸಿಚುವೇಶನ್ ನಮ್ಮ ಜೊತೆ ಶೇರ್ ಮಾಡ್ಬೋದಾ? I don't know if you want to hear this situation on this day, but it was nothing. It was just because a daughter's feeling to look at the father. See, I'm telling you, ನಮ್ಮ ಅಪ್ಪ ಜೈಲ್ಗೆ ಹೋಗಿರೋದಾಗಿರ್ಬೋದು, ಅದಾದಾಗ ತುಂಬ ದಿವಸ ಆಗೋಗಿತ್ತು. ಲೈಕ್ ನಾವು 1 ದಿವಸ ಆಗಿರ್ಬೋದು, 3 days ಆಗಿರ್ಬೋದು, 1 ವಾರ ಆಗಿರ್ಬೋದು. ಅಟ್ಲೀಸ್ಟ್ ನಾನು
1 ವೀಕಲ್ಲಿ ನಾನು ಒಂದ್ಸತಿ ನಮ್ಮ ಅಪ್ಪನ ಹೋಗಿ ಮಾತಾಡ್ಸ್ಕೊ ಬರಬೇಕು ಆರ್ ದಟ್ ಬಾಂಡಿಂಗ್ ಇದೆ. ನಾಟ್ ಜಸ್ಟ್ ಇಟ್ಸ್ ಅಬೌಟ್ ಆಸ್ ಅ ಡಾಟರ್, ಒಂದು ಕೆಲ್ಸಕ್ಕಾಗಿರ್ಬೋದು, ಏಂತಕ್ಕಾಗಿರ್ಬೋದು ನಾನು ಯಾವಾಗಲೂ ಹೋಗ್ತಿದ್ದೆ. ವಿ ಹ್ಯಾಡ್ ಲಾಸ್ ದ ಪಿಲ್ಲರ್ ಆಫ್ ಆ ಫ್ಯಾಮಿಲಿ ಫಾರ್ ದ್ಯಾಟ್ ಲಿಟಲ್ ಬಿಟ್, ರೈಟ್? ಸೊ ನಮ್ಗೆ ಗೊತ್ತಿರಲಿಲ್ಲ ಯಾರ ಜೊತೆ ಮಾತಾಡಬೇಕು, ಏನಾಗ್ತಿದೆ, ಲೀಗಲ್ ಟೀಮಲ್ಲಿ ಏನು ಮಾಡಬೇಕು. ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಸ್ ಮೈ ಸೆಕೆಂಡ್ ಫಾದರ್, ಮೈ ಚಿಕ್ಕಪ್ಪ. ಐ ಡೋಂಟ್ ನೋ ವಾಟ್ ವಿ ವುಡ್ ಹ್ಯಾವ್ ಡನ್ ವಿದೌಟ್ ಹಿಮ್ ಇನ್ ದ್ಯಾಟ್ ಫೀಲ್ಡ್, ರೈಟ್? ಸೊ ನಂಗೆ ಹೋಗಲೇಬೇಕು ಅಂದಾಗ ನಂಗೆ ಸ್ವಲ್ಪ ಹಠ ಜಾಸ್ತಿನೇ. ಇವಾಗ ನಾನು ಹೇಳ್ತಿದ್ದೆ ಬೆಳಗ್ಗೆ, ನಾವಪ್ಪ ನನ್ನ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಇವತ್ತೇನು ನಿನ್ನ ಪ್ರೋಗ್ರಾಮು, ನಾವೆಲ್ಲ ಹೋಗಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಸುವರ್ಣ ನ್ಯೂಸ್ಗೆ ಹೋಗ್ತೀನಿ. ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಹೋಗ್ಬಿಟ್ಟು ಇನ್ಸ್ಟಿಟ್ಯೂಷನ್ ನೋಡ್ಕೊ ಅಂತಂದ್ರು. ಸೊ ದಟ್ ಈಸ್ ಹಿಸ್ ವೇ ಆಫ್ ಟೆಲಿಂಗ್, ಓಕೆ, ಯು ಆರ್ ಡೂಯಿಂಗ್ ಫೈನ್ ಅಂತ. ಓಕೆ, fine anta yeah, this is my way. Like if I'm the biggest critic to my father, he's the biggest critic to me. ಹಿಂಗೋ ಹೋದೆ, ಹೋಗಿ ನೋಡಿದೆ, ಬಟ್ ಇಟ್ ವಾಸ್, ನಾನು ಅಲ್ಲಿಗೆ ಹೋಗಿರ್ಲಿಲ್ಲ ಅಂದ್ರೆ ನಾನು ಇನ್ನ ಒಂದು 15 days ಈ ಪ್ರಾಸೆಸ್ನೆಲ್ಲ ತಡ್ಕೊಳಕ್ ಆಗ್ತಿತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಬಿಕಾಸ್ ಎಮೋಷ್ನಲಿ ನಾವು ಫುಲ್ ಫ್ಯಾಮಿಲಿ ಕೂಗೋಗಿದ್ವಿ. ನಾವಪ್ಪ ಈಗಲೂ ಹೇಳ್ತಾರೆ, ನನ್ನ ತಂಗಿ ತಮ್ಮನ್ ನೋಡಿದ್ರೆ ಬೇಜಾರಾಗ್ತಿತ್ತು, ಯಾಕಂದ್ರೆ ಅವ್ರು ಸ್ಕೂಲ್ಗೆ ಹೋಗೋರು. ನಾನು ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗ್ತಿದ್ದೆ ಆ ಟೈಮಲ್ಲಿ, ಅವ್ರು ಸ್ಕೂಲ್ಗೆ ಹೋಗೋರು. ಸ್ಕೂಲಲ್ಲಿ ಏನಾಗ್ತಿದೆ, ನಿಮ್ಮ ಅಪ್ಪನ ಬಗ್ಗೆ ನ್ಯೂಸ್ ಬರ್ತಿದೆ ಅಂತಂದ್ರೆ ಅವ್ರು ಏನು ಆನ್ಸರ್ ಮಾಡ್ತಾರೆ? ಬಟ್ ಐ ಆಮ್ ಟೆಲಿಂಗ್ ಯು, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿ ಅಪ್ಬ್ರಿಂಗಿಂಗ್ ಮೈ ಮದರ್ ಹ್ಯಾಸ್ ಗಿವನ್ ಅಸ್. ಅಂತಂದ್ರೆ ನನ್ನ ತಮ್ಮ ತಂಗಿ ಫಸ್ಟ್ ಡೇ ರೇಡ್ ಆದಾಗೂ ನಮ್ಮ ಅಪ್ಪನ ಹಿಂಗಾದ್ರು, ಇಲ್ಲ ನಾನು ಹೋಗ್ತೀನಿ ಸ್ಕೂಲ್ಗೆ ಅಂತ ಇಬ್ರು ಬ್ಯಾಗ್ ಹಾಕೊಂಡು ಫೇಸ್ ಮಾಡಕ್ ಹೋದ್ರು. ಸೊ ಅವರಿಬ್ರೆ ಹಂಗೆ ಫೇಸ್ ಮಾಡ್ಬೇಕಾದ್ರೆ ನಾವ್ ಹೆಂಗ್ ಫೇಸ್ ಮಾಡ್ಬೇಕು? ಒಂದು ಆ ಗಟ್ಟಿತನ ನಿಮ್ಮಲ್ಲಿ ಎಷ್ಟಿದೆ ಅಂತ ಕೇಳೋದಕ್ಕೆ ಪ್ರಶ್ನೆ ಕೇಳಿದೆ. ಅಂಡ್ ಯು ವೆಂಟ್ ಗಟ್ಟಿತನ ಹುಟ್ಟಿದಾಗೆ ಬರ್ಲಿಲ್ಲ. ಗಟ್ಟಿತನ ಹೋಗ್ತಾ 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 ಜೀವನದಲ್ಲಿ ಎವ್ರಿ ಸಿಚುವೇಶನ್ ಅಲ್ಲಿ ಬಂತು. ಯು ವೆಂಟ್ ಆಸ್ ಅ ಜರ್ನಲಿಸ್ಟ್ ದೇರ್? No, I did. I disguised as a journalist. ನಾನು ಒಂದು ಜರ್ನಲಿಸ್ಟ್ ವೇಷ ಹಾಕೊಂಡು ಹೋದೆ. Because I changed the way my hair was looking. I tied it up. ಯಾಕೆ? ನಾನು ಭಯ, ನೀವು ನ್ಯೂಸ್ ಚಾನಲ್ ಅವ್ರು ಎಲ್ಲ ಫಸ್ಟ್ 21 years ಆಲ್ರೆಡಿ ನಾನು ಎಲ್ಲ ನ್ಯೂಸ್ ಚಾನಲ್ ಅಲ್ಲೂ ಐಶ್ವರ್ಯ ಇಡಿಗೆ ಹೋಗ್ತಾ ಇದ್ದಾಳೆ, ಐಶ್ವರ್ಯ ಇಡಿಗೆ ಹೋಗ್ತಾ ಇದ್ದಾಳೆ ಅಂತ ತೋರಿಸ್ತಿದ್ರು. ಅದ್ರ ಮೇಲೂ ನಾನು ಇವಾಗ ಅವ್ರ ಅಪ್ಪ ನೋಡಕ್ ಬಂದಾರ ಅದೇ ಒಂದು ಸ್ಟೋರಿ ಆಗೋಗುತ್ತಲ್ಲಪ್ಪ ಅನ್ನೋ ಭಯದಲ್ಲೇ ಹೋದೆ. ನಂಗೆ ಯಾರ ಭಯನೂ ಇರ್ತಿರ್ಲಿಲ್ಲ, ನಿಮ್ ಟಿವಿ ಚಾನೆಲ್ ಭಯ ಬಿಟ್ರೆ. ಈಗಲೂ ಅಷ್ಟೇ, ನಂಗೇನ್ ಸೋಷಿಯಲ್ ಮೀಡಿಯಾ ಭಯ ಇಲ್ಲ, ನನಗೆ ಜನದ ಮುಂದೆ ಮಾತಾಡೋದ್ ಭಯ ಇಲ್ಲ. ಟಿವಿಗೆ ಬರ್ಬೇಕು ಅಂದ್ರೆ ನಂಗೆ ಭಯ. ವಿ ಆರ್ ನಾಟ್ ದಟ್ ಬ್ಯಾಡ್. ನೀವು ಅನ್ಕೊಳ್ತಿರೋ ಅಷ್ಟು ಇಲ್ಲ ಕೆಟ್ಟವರು ಅಂತ ಹೇಳ್ತಲ್ಲ. ಯು ಆರ್ ಗ್ರೇಟ್ ಪರ್ಸೆಪ್ಷನ್ ಬಿಲ್ಡರ್ಸ್. ನಾನೊಂದು ಸ್ಟೋರಿ ಕೇಳ್ಬಿಟ್ಟೆ, ವಾಪಸ್ ಅಲ್ಲಿಗೆ ಹೋಗಿ ವಾಪಸ್ ಬಂದ್ಬಿಡೋಣ. ನೀವು ಜೈಲಿಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ದು ಹೆಂಗೆ? ಗೊತ್ತಿಲ್ಲ ಹೆಂಗೆ ಅಂತ. ಮಗಳ ಪೊಲೀಸ್ ಅವ್ರು ಹೇಳಿದ್ರು ಸೇಯಿಂಗ್ ದಟ್ ಅವ್ರು ರೆಕಗ್ನೈಸ್ ಮಾಡಿದ್ರೆ ಮಾತ್ರ ನಾವು ಒಳಗಡೆ ಬಿಡ್ತೀವಿ ಅಂತ. ನೀವು ಬೇರೆ ವೇಷ ಹಾಕೊಂಡು ಹೋಗಿದ್ರಿ? ಐ ಮೀನ್ ಲೈಕ್ ಯು ಕವರ್ಡ್? ನೋ, ವಿ ಕವರ್ಡ್. ಇನ್ಫ್ಯಾಕ್ಟ್ ನಾನು ಒಂದು ಪೊಲೀಸ್ ಅವ್ರ ಹತ್ರ ನಾನು ಅವ್ರ ಮಗಳು ಬಿಡಿ ಅಂದಾಗ ನಾನು ನೋಡಿದ್ದೀನಿ, ಆ ಹುಡುಗಿ ತುಂಬಾ ಉದ್ದ ಕೂದಲಿದೆ, ಏಂತಕ್ಕೆ ನೀನ್ ಹಿಂಗ್ ಸುಳ್ಳು ಹೇಳ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ ಇಲ್ಲ, ಇವಾಗ ಕಟ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಅವ್ರನ್ನ. ನೋ, ಐ ಪುಟ್ ಅ ವಿಗ್. I had not cut my hair. I had put a wig and a mask, okay? I had not cut my hair at all. But then, in fact, I had to bribe him. Please, 5 ನಿಮಿಷ ಒಳಗಡೆ ತೋರಿಸಿ. He only told me saying that, okay, I will show him to you. ನಿಮ್ನ ತೋರಿಸ್ತೀನಿ, ಅವ್ರು ರೆಕಗ್ನೈಸ್ ಮಾಡಲಿಲ್ಲ ಅಂದ್ರೆ ನೀನು ಒಳಗಡೆ ಹೋಗಕ್ಕೆ ಆಗಲ್ಲ ಅಂತ. Okay. I don't know how my father recognized me. I just feel we are blessed that day. ಇವತ್ತಿನ ಸೊಸೈಟಿಯಲ್ಲಿ ಹೆಣ್ಮಕ್ಕಳ ಬೆಳವಣಿಗೆಗೆ ಇರೋ ಸ್ಟ್ರಗಲ್ಸ್ ಏನು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಐ ಥಿಂಕ್ ಪ್ರಯಾರಿಟಿ ಪಿಕ್ ಮಾಡೋದು. ಯಾವಾಗಲೂ ನಾವೊಂದು ಪ್ರಯಾರಿಟಿನ ಪಿಕ್ ಮಾಡಲೇಬೇಕು. ಐದರ್ ಈಗ ನಾನೇ ತಗೊಳ್ಳಿ, ನಂಗೆ ಗೊತ್ತಿಲ್ಲ, ಒಂದೊಂದ್ಸತಿ ನಾನು ನನ್ನ ಗಂಡನ ಮನೆ ಪ್ರೋಗ್ರಾಮ್ಗೆ ಹೋಗ್ಬೇಕಾ ಇಲ್ಲ ನನ್ನ ತಂದೆ ಮನೆ ಪ್ರೋಗ್ರಾಮ್ಗೆ ಹೋಗ್ಬೇಕಾ, ಎರಡೂ ಒಂದೇ ದಿವಸ ಬರುತ್ತೆ. ವೈ ಶುಡ್ ಐ ಆಲ್ವೇಸ್ ಚೂಸ್? ಬಟ್ ವಿ ಹ್ಯಾವ್ ಟು ಚೂಸ್ ಅಲ್ವಾ? ಆ್ಯಂಡ್ ಒಂದೊಂದ್ಸತಿ ಕೆಲಸ ಮಾಡಬೇಕಾದ್ರೆ ಮಗು ಇವಾಗ ಹುಟ್ಟಿರುತ್ತೆ, 2-3 months ಆಗಿರುತ್ತೆ, ನ್ಯಾನಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಸೊ ನೀನು ಕೆಲಸ ಬಿಟ್ಬಿಟ್ಟು ನೀನು ತಗೋ. ಬಟ್ ನೀನು ಪೊಟೆನ್ಷಿಯಲ್ ಇದ್ರೆ, ಇಫ್ ಯು ಕ್ಯಾನ್ ಅರ್ನ್ ಮೋರ್ ಸೊ ದಟ್ ಯು ಕ್ಯಾನ್ ಕೀಪ್ ಅ ನ್ಯಾನಿ, ವೈ ನಾಟ್? ಅಲ್ವಾ? ಮನೆ ಪರಿಸ್ಥಿತಿ ಪ್ರತಿಕೂಲವಾಗಿರುತ್ತೆ, ಅಂದ್ರೆ ನೆಗೆಟಿವ್ ಇರುತ್ತೆ. ಅದ್ರ ಮಧ್ಯಾಹ್ನ ಕೆಲವೊಬ್ರು ಸಾಧನೆ ಮಾಡಬೇಕು ಅಂತಿರ್ತಾರೆ, ಒಂದು ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ, ಅಥವಾ ಎಜುಕೇಶನ್ ಫೀಲ್ಡಲ್ಲೇ ಮುಂದಕ್ಕೆ ಹೋಗಬೇಕು ಅಂತಿರ್ತಾರೆ. ಹೌ ಟು ಫೈಂಡ್ ಅ ವೇ ನಿಮ್ಮ ಪ್ರಕಾರ? ನೀವು ತುಂಬಾ ಜನ ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ, ನೀವು ಹೇಳಿದ್ರಿ 800 ಇಂಟರ್ವ್ಯೂಸ್ನ ನೀವು ಮಾಡಿದ್ರಿ, ಎಲ್ಲರೂ ಈ ಸಮಸ್ಯೆಗಳು ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ.
ನನ್ಗನ್ಸುತ್ತೆ ಭಾವನಾ ಅವರೇ, ವೆನ್ ದೇರ್ ಇಸ್ ಅ ವೇ ದೇರ್ ಇಸ್ ಅ ವೇ. ಆಯ್ತಾ, ನಾವು ನೆಗೆಟಿವ್ ಆಗಿ ನಮ್ಮ ಸಿಚುವೇಶನ್ ಹಿಂಗೆ ಆಗೋಯ್ತು ಅಂತ, ಇವಾಗ ನೀನು ಕಾಲೇಜ್ಗೆ ಹೋಗೇ ವಿದ್ಯಾಭ್ಯಾಸ ಮಾಡಬೇಕು ಅಂತೇನಿಲ್ಲ ಇವತ್ತಿನ ಜನ್ರೇಷನಲ್ಲಿ. ಆಯಿತಾ, ನೀನು ಯೂಸ್ ಮಾಡ್ತಿರೋ ಸೋಷಿಯಲ್ ಮೀಡಿಯಾಲಿ ಅನ್ನೆಸೆಸರಿ ಥಿಂಗ್ಸ್ ನೋಡೋ ಬದಲು ಎಷ್ಟೋ ಮೋಟಿವೇಶ್ನಲ್ ಇನ್ಸ್ಪಿರೇಷನಲ್ ಕಂಟೆಂಟ್ ವಿಡಿಯೋಸ್ ನೋಡಿದ್ರೆ ನೀನು ವರ್ಲ್ಡಲ್ಲೇ ಏನು ವಿದ್ಯೆ ಬೇಕಾದರೂ ಕಲಿಬೋದು ಅನ್ನೋ ಭಾವನೆ ಇಟ್ಕೊಂಡೆ ನಾನು ಜೀವನ ಮಾಡ್ತಿರೋಳು. ಡೆಫಿನೆಟ್ಲಿ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಮಗೆ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೆ ನಾವು ಈಚೆ ಬಂದು ಈ ಥರ ಕೆಲಸ ಮಾಡೋಕ್ಕಾಗಲ್ಲ. ರೈಟ್. ಯು ನೀಡ್ ಟು ಹ್ಯಾವ್ ಅ ಸಪೋರ್ಟಿವ್ ಫ್ಯಾಮಿಲಿ. ನೀನು ಲೈಫಲ್ಲಿ ನೀನು ಖುಷಿಯಾಗಿರಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಸಮಟೈಮ್ಸ್ ಯು ಗಿವಿಂಗ್ 30% ಎಕ್ಸ್ಟ್ರಾ ಟು ಯುವರ್ ಪರ್ಸ್ನಲ್ ಲೈಫ್, ಸಮಟೈಮ್ಸ್ 30% ಕಮ್ಮಿ ಕೊಡ್ತಾ ಇದ್ದೀರಾ ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೆ. ಎವ್ರಿಥಿಂಗ್ ಇಸ್ ಅ ಪ್ರಯಾರಿಟಿ ಆ್ಯಂಡ್ ನಾಟ್ ಅ ಬ್ಯಾಲೆನ್ಸ್. ಮಕ್ಕಳು ಬೆಳೆದಷ್ಟು ತಂದೆ ತಾಯಿ ತುಂಬ ಖುಷಿಯಿಂದ ನೋಡ್ತಾರೆ. ಮಕ್ಕಳು ಒಂದು ಸಣ್ಣ ಕಪ್ಪು ಸ್ಕೂಲಿಂದ ಗೆದ್ಕೊಂಡು ಬಂದ್ರೂ ಅಮ್ಮ ಫುಲ್ ಖುಷಿ ಆಗ್ತಾರೆ, ಅಪ್ಪ ಖುಷಿ ಆಗ್ತಾರೆ. ಒಂದು 7-8 ಇಯರ್ಸಿಂದ ನೀವು ಆ್ಯಸ್ ಅ ಬಿಸ್ನೆಸ್ ವುಮೆನ್, ಆ್ಯಸ್ ಅ ಆಂಟ್ರಪ್ರನರ್ ಅವರ ಎಜುಕೇಷನಿಸ್ಟ್ ಬೆಳೀತಾ ಇದ್ದೀರಾ. ಯಾವತ್ತಾದ್ರೂ ಅಪ್ಪ ಹೇಳಿದಾರಾ ಭೇಷ್ ಮಗಳೇ ಅಂತ? ತುಂಬ ಕಮ್ಮಿ, 1-2 ಸತಿ ಹೇಳಿರ್ಬೋದು. ಐ ಥಿಂಕ್ ಅದಕ್ಕೇನೆ ನಾವು ಹಿಂಗಿದ್ದೀವಿ ಅಂತ ಭಾವನಾ. ಯಾಕೆಂದರೆ ಇವತ್ತು ನಾನು ಸ್ಕೂಲಲ್ಲಿ ನೋಡಬೇಕಾದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ನೀನು ಓಕೆ ಏನು ಮಾಡಿದೆ ಅಂತ ಕೇಳೋರು, ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡ್ತಿರ್ಲಿಲ್ಲ. ಮಾಡಲ್ಲ. ನಾವೆಲ್ಲ ಬೆಳ್ತಿದ್ದು ಹಾಗೆ. ಬಟ್ ಇವತ್ತು ನೀವು ಸಿಚುವೇಶನ್ ನೋಡಿದ್ರೆ ನೀನು ಈವನ್ ಇಫ್ ಯು ಹ್ಯಾವ್ ಡನ್ ಯುವರ್ ಬೆಡ್, ನೋ ವಾವ್ ಮೈ ಚೈಲ್ಡ್ ಡಸ್ ಮೈ ಬೆಡ್ ಅಂತ ಖುಷಿ ಪಡ್ತಾರೆ. ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ನಮ್ಮ ಮನೇಲಿ ಬೆಡ್ ಮಾಡಲಿಲ್ಲ ಅಂದರೆ ಹೊಡಿಯೋರು, ಬೆಡ್ ಮಾಡಿದ್ಯಾ ಅಂತ ಖುಷಿ ಪಡ್ತಿರ್ಲಿಲ್ಲ ಅಲ್ವಾ? ಸೊ ಐ ಥಿಂಕ್ parents are also overdoing a lot. And yeah, sometimes ನಂಗೆ ಅನ್ಸುತ್ತೆ ನನ್ನ ಸ್ಕೂಲಲ್ಲಿ, ಯಾಕೆಂದ್ರೆ ನೀನ್ ಮಾಡು ಅಂತ ಹೇಳ್ತಾರೆ ಬಟ್ ಅವ್ರು ಮಾಡ್ತಿರಲ್ಲ. ನಮ್ಗೆ ವಾರಕ್ಕೆ ಒಂದ್ಸತಿ ನಮ್ಮ ಅಪ್ಪ ಸಿಕ್ಕಿದ್ರೆ ಹೆಚ್ಚು. ಅಂಡ್ ನೀವು ಹೇಳ್ಬೋದು, ನಂಗೆ ಹೇಳ್ತಾರೆ ಜನ, ಜೆನೆಟಿಕ್ ನೀನು ಚೆನ್ನಾಗಿ ಮಾತಾಡ್ತೀಯಾ, ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀಯ ಅಂತ. ಅಪ್ಪನಂತೆ ಮಗಳು ಅಂತ. ಅಪ್ಪನಂತೆ ಮಗಳು ಅಂತ. ನನ್ನ ಅಪ್ಪನಂತೆ ಮಗಳು ಏಂತಕ್ಕೆ ಅಂತಂದ್ರೆ ನಮ್ಮಪ್ಪ ನನ್ಕಿಂತ ಹೆಚ್ಚಾಗಿ ಕಷ್ಟಪಡ್ತಾರೆ at 60 years. ನೀವು ಹೇಳ್ತೀರಾ ನೀನ್ ಕಾಲ್ಗೆ ಹಾಕೊಂಡು ಚಕ್ರ ತಿರ್ತಿದ್ಯಾ ಅಂತ. ನೀವು ನೋಡಿದ್ರೆ ಮೈ ವರ್ಕ್ ಇಸ್ 50% ಆಫ್ ವಾಟ್ ಹಿ ಡಸ್. ಬೇಷ್ ಅಂತ ಹೇಳಿದ್ ಎರಡು ಸಲ ಅಂತಂದ್ರೆ ಯಾವಾಗ ನಿಮಗೆ ತುಂಬಾ ಖುಷಿ ಆಗಿದ್ದು? ಅಪ್ಪ ಹಬ್ಬ ಡೈರೆಕ್ಟ್ ಆಗಿ ಓ ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ ಭೇಷ್ ಮಗಳೇ ಅಂತ ಹೇಳಿಲ್ಲ. ನಮ್ಮ ಅಮ್ಮಂಗೆ ಇಲ್ಲ ನಾವು ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಹೇಳಲ್ಲ ನಮ್ಮ ಅಪ್ಪಂಗೆ ವಾವ್ ನೀವು ಚೆನ್ನಾಗಿ ಮಾಡಿದ್ರಿ ಅಂತ. ಬಂದ ತಕ್ಷಣ ಇದು ಸರಿ ಇಲ್ಲ, ನೀವು ಹಿಂಗ್ ಬಟ್ಟೆ ಸರಿ ಹಾಕೊಂಡಿರ್ಲಿಲ್ಲ, ನೀವ್ ಯಾಕೆ ಈ ಮಾತಾಡಿದ್ರಿ ಅಂತ ಹೇಳೋದೇ ಜಾಸ್ತಿ ನಾನು. ಹೌದಾ? ನೀವು ಅಬ್ಸರ್ವ್ ಮಾಡ್ತಿರ್ತೀರಾ? ಅಬ್ಸರ್ವ್ ಮಾಡ್ತಿರ್ತೀನಿ. ನಮ್ಮ ಅಪ್ಪನೂ ಅಬ್ಸರ್ವ್ ಮಾಡ್ತಾರೆ. ಒಂದು ಸ್ಪೀಚ್ ಏನಾದ್ರು ನೋಡಿದ್ರೆ ನೀನೇನ್ ಹಂಗ್ ಮಾತಾಡಿದ್ಯಾ ಅಂತ ಕೇಳ್ತಾರೆ ಹೊತ್ತು ಓ ಚೆನ್ನಾಗಿ ಮಾತಾಡಿದ್ಯಾ ಮಗಳೇ ಅಂತ ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಎಂತಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಒಂದು ದಿವಸ ಅಟ್ಲೀಸ್ಟ್ ನಮ್ಮ ಅಪ್ಪ ನನ್ನ ಮುಂದೆ ಓಕೆ ಪರವಾಗಿಲ್ಲ ಮಗಳೇ ನನ್ನ ಲೆಗಸಿನ ಕಂಟಿನ್ಯೂ ಮಾಡ್ತೀಯಾ ನೀನು ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು. ಒಂದ್ ದಿವಸ ಬರುತ್ತೆ ಹೋಪ್ಫುಲಿ. Not political legacy, but a legacy to create wealth in the society for the people. ನಮ್ಮಪ್ಪ ಚಿಕ್ಕಪ್ಪನಿಂದ ಆರ್ಗನೈಸೇಷನ್ ಕಲ್ತಿದ್ದೀನಿ. ಆ್ಯಂಡ್ ಚಿಕ್ಕಪ್ಪ ನಿಮ್ಮ ಜೀವನದಲ್ಲಿ ಬಹಳ ಮೇಜರ್ ರೋಲ್ ಆ್ಯಂಡ್ ಯುವರ್ ಫೇವ್ರೆಟ್ ಟು. ನೋ ಡೆಫಿನೆಟ್ಲಿ ಈಸ್ ಮೈ ಫೇವ್ರೆಟ್. ಐ ಮೀನ್ ಐ ಹ್ಯಾವ್ ಅ ಮುಂಚೆ ತುಂಬಾ ಸ್ಟ್ರಿಕ್ಟ್ ರಿಲೇಶನ್ಶಿಪ್ ಇತ್ತು, ಬಟ್ ಇವಾಗ ಐ ಹ್ಯಾವ್ ಅ ವೆರಿ ಕ್ಲೋಸ್ ರಿಲೇಶನ್ಶಿಪ್ ಟು ಹಿಮ್. ನಮ್ಮ ಅಪ್ಪಂಗೆ ನಾನು ಏನೇನು ಹೇಳೋಕ್ಕಾಗಲ್ಲ ಹೋಗಿ ನಮ್ಮ ಚಿಕ್ಕಪ್ಪಂಗೆ ಹೇಳ್ತಿರ್ತೀನಿ, ಅಟ್ಲೀಸ್ಟ್ ಅಣ್ಣ ತಮ್ಮ ಮಾತಾಡ್ಕೊತಾರೇನೋ ಅಂತ. ಬಟ್ ಹಿ ಲಿಸನ್ಸ್ ಟು ಅಸ್. ಐ ಥಿಂಕ್ ನಮ್ಮಪ್ಪ ಯಾವಾಗಲೂ ನಮ್ಮ ಅಪ್ಪಾಗೆ ಇರ್ತಾರೆ, ಬಟ್ ನಮ್ಮ ಚಿಕ್ಕಪ್ಪ ನನ್ನ ತಂದೆ ಆಗು ಇದ್ರು, ನನ್ನ ಕೇರ್ ಟೇಕರ್ ಆಗು ಇದ್ರು, ಇವಾಗ ಒಂದು ಫ್ರೆಂಡ್ ಆಗು ನನ್ನ ಜೊತೆ ಇದ್ದಾರೆ. ಸೊ ನಾನು ಏನು ಹೇಳ್ಬೋದು, ಏನಾದರೂ ಹೇಳ್ಬೋದು. ನಂಗೆ ಇದು ಬೇಕು ಅಂದರೆ ನಾನು ಯಾವತ್ತೂ ನಮ್ಮ ಅಪ್ಪನ ಹೋಗಿ ಕೇಳಿಲ್ಲ, ಬಟ್ ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಹೋಗಿ ನನ್ನ ಚಿಕ್ಕಪ್ಪನ ಕೇಳ್ಬೋದು ನನಗಿದು ಬೇಕು ಅಂತ ಅನ್ನೋದು ಅಂತ ನಾವು ಬೆಳ್ಕೊಂಡ್ ಬಂದಿದ್ದೀವಿ. we've always considered him as our second dad. ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಶಕ್ತಿ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ಅವರ ಜೊತೆಗೆ ನಿಲ್ಲೋದು ಡಿ ಕೆ ಸುರೇಶ್ ಅವರು. ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಅವರ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಡಿ ಕೆ ಸುರೇಶ್ ಅವರಿಂದ ನೀವು ಕಲ್ತಿದ್ದೇನು? ಆರ್ಗನೈಸೇಷನ್. ನಾವು ಅಪ್ಪ ಸ್ಟ್ರಾಟಜಿ ಮಾಡಿದ್ರೆ ನಮ್ಮ ಚಿಕ್ಕಪ್ಪ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ನಾನು ಆ ಬ್ಯಾಲೆನ್ಸ್ನ ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪನ್ಕಿಂತಾನು ಕಾನ್ಷಿಯಸ್ ಹಾರ್ಡ್ ವರ್ಕ್ನ ನಾನು ಚಿಕ್ಕಪ್ಪನಲ್ಲಿ ನೋಡಿದ್ದೀನಿ. ಆ್ಯಂಡ್
the best part about my Chikkappa is that the trust we can have on him, I don't think I can have on anyone else. He's not just to the pillar of our family, he's like the root of the family. ಸೊ ಅದನ್ನು ಅವ್ರು ಎವ್ರಿ ಟೈಮ್ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಅಗೇನ್ ನಾವು ಯಾವತ್ತೂ ನಮ್ಮ ಚಿಕ್ಕಪ್ಪ ಕೂತ್ಕೊಂಡು ನನಗೆ ಹಿಂಗೆ ಮಗಳೇ ಹಾಗೆ ಮಗಳೇ ಅಂತ ಯಾವತ್ತೂ ಹೇಳಿಲ್ಲ ನನಗೆ. ಅವ್ರು ನಡೆದಿದ್ದ ರೀತಿಯಿಂದ ನಾವೆಲ್ಲರೂ ಕಲ್ತ್ಕೊಂಡಿದ್ದೀವಿ. he's been a support system to my father. ನಾನು ಯಾವಾಗಲೂ ನಾನು ನನ್ನ ತಮ್ಮ ನನ್ನ ತಂಗಿ ಯೋಚನೆ ಮಾಡ್ತಿರ್ತೀವಿ, ನಮ್ಮ ಅಪ್ಪ ಚಿಕ್ಕಪ್ಪ ಇರೋ ಥರ ನಾವು ಇರಬೇಕು. ನಿಮ್ಮ ಸ್ಟ್ರೆಸ್ ಬರ್ಸ್ಟರ್ ಯಾರು ನಿಮ್ಮ ಮನೇಲಿ? ಅಂದ್ರೆ ಏನೇ ಸ್ಟ್ರೆಸ್ ಇದ್ರು ನಾನು ಹೋಗಿ ಹೇಳ್ಕೊಂಡ್ಬಿಡ್ತೀನಿ ಅವ್ರ ಹತ್ರ. ಮೈ ಹಸ್ಬೆಂಡ್, ರೈಟ್. ಲೈಕ್ ಎಲ್ಲೇ ಏನೇ ಆದ್ರೂ ಐ ಫೈನಲಿ ಗೋ ಟು ಹಿಮ್ ಅಂಡ್ ಐಲ್ ಬಿ ಥ್ರಾಶಿಂಗ್ ಅಂಡ್ he will patiently listen and give me a strategy. He's my strategist of my life. Really, I mean, ನನ್ನ ಹಸ್ಬೆಂಡ್ ಈಚೆ ಬರದೇ ಇರ್ಬೋದು or social media ಆಗಿರ್ಬೋದು, he has his own empire to take care and protect and everything. But he's definitely the strategy for who Aishwarya DKS Hegde is out today. ಡಿ ಕೆ ಶಿವಕುಮಾರ್ ಅವರು CM ಅನ್ನೋ ಪ್ರಶ್ನೆಗೆ ಆದಷ್ಟು ಬೇಗ ಹೋಪ್ಫುಲಿ ಅಂತ ಹೇಳಿದ್ರಿ. ಅವರು ಅದನ್ನ ಬಹಳಷ್ಟು ಸಲ ಹೇಳ್ಕೊಂಡಿದ್ದಾರೆ, ಇಟ್ ಈಸ್ ಮೈ ಡ್ರೀಮ್, ಐ ವಿಲ್ ಬಿಕಮ್ ಒನ್ ಡೇ CM ಅಂತ. ಅವರ ಪೊಲಿಟಿಕಲ್ ಜರ್ನಿ ಮತ್ತೆ ಅವರ ಶ್ರಮ ಇತ್ತು, ಸಂಘಟನೆ ಇತ್ತು, ಹೌ ಹಿ ಫೈಟ್ ಫಾರ್ ಇಟ್ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ CM ಬಗ್ಗೆ ಮಾತುಗಳು ಆಗ್ತಾ ಇದೆ. ಹ್ಯಾವ್ ಹಿ ಎವರ್ ಸ್ಪೋಕ್ ವಿತ್ ಯು ಅಬೌಟ್ ಪಾಲಿಟಿಕ್ಸ್, ಹಿಸ್ ಡ್ರೀಮ್ಸ್ ಯಾವತ್ತಾದರೂ? ಡೆಫಿನೆಟ್ಲಿ ಮಾತಾಡ್ತೀವಿ. ನಾವಪ್ಪ ಅವ್ರ ಸ್ಟ್ರಾಟಜಿ ಆಗಿರ್ಬೋದು, ಒಂದಷ್ಟು ಸಜೆಷನ್ಸ್ ಆಗಿರ್ಬೋದು, ನಾವಿಬ್ಬರು ಮಾತಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಹೆಂಗೆ ನನ್ನ ಡ್ರೀಮ್ನ ಕೇಳಿದ್ರಿ ಆ್ಯಂಡ್ ನಾನು ಅದಕ್ಕೆ ಅಚೀವ್ ಮಾಡ್ತಾ ಇದ್ದೀನಿ. ನಮ್ಮಪ್ಪನೂ ಆ ಡ್ರೀಮ್ ಹಿಡ್ಕೊಂಡೆ ಇವತ್ತು ಕೂತಿದ್ದಾರೆ ಅನಿಸುತ್ತೆ. ನಿಮಗೆ ಅವ್ರ ಮಗಳ ಮೇಲೆ ಕಾನ್ಫಿಡೆನ್ಸ್ ಏನೋ ಒಂದು ಡ್ರೀಮ್ ಇಟ್ಕೊಂಡಿದ್ದಾಳೆ ಅಂದರೆ ಅವ್ರ ತಂದೆಗಿರಲ್ವಾ ಆ ಡ್ರೀಮು. ಸೊ ಐ ಥಿಂಕ್ ಹಿ ವಿಲ್ ಮೇಕ್ ಎವ್ರಿಥಿಂಗ್ ಆ್ಯಂಡ್ ಅಷ್ಟು ಎಫರ್ಟ್ ಹಾಕ್ತಾರೆ. ನನ್ನ ತಂದೆ ಸುಮ್ಮನೆ ಎಲ್ಲೋ ಒಂದು CM ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಪಟ್ಟಿರೋ ಕಷ್ಟಕ್ಕೆ, ಅವ್ರ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ ನಾವಪ್ಪ ಯಾವತ್ತೂ ಒಂದು ಟೂರ್ಗೆ ಹೋಗಿಲ್ಲ. ಎಷ್ಟೋ ಒಂದು 4-5 ವರ್ಷ ಆದಮೇಲೆ ಇವತ್ತು ಫಸ್ಟ್ ಟೈಮ್ ನಾವು 2000 ಅದು ಕೆಲಸದ ಮೇಲೆ ಹೋಗಿ ವಾಪಸ್ ಬಂದ್ವಿ. ಸೊ his family has been his people. ಅದಕ್ಕೋಸ್ಕರ ಅಟ್ಲೀಸ್ಟ್ ನನ್ನ ತಂದೆ ಒಂದು ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಆಗ್ತಾರೆ ಅಂತ ಭಾವನೆ ಇಟ್ಕೊಂಡು ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ. ಐ ಆಮ್ ಟೆಲಿಂಗ್ ಯು ದಿಸ್ ಟುಡೇ. ನಾವು ಅಪ್ಪ ಜೈಲಿಂದ ಈಚೆ ಬಂದಾಗ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಲಿಲ್ಲ, ಅವ್ರ ಫ್ಯಾಮಿಲಿ ನೋಡಬೇಕು ಅಂತ ಇಮಿಡಿಯೇಟಾಗಿ ಬರಲಿಲ್ಲ. ಹಿ ವೇಟೆಡ್ ಫಾರ್ ಹಿಸ್ ಪೀಪಲ್. ನನಗೋಸ್ಕರ ಎಷ್ಟೋ ಜನ ಚಪ್ಪಲಿ ಇಲ್ಲದೆ ಪ್ಲೇನ್ ಹತ್ತಿದ್ದಾರೆ ಮಗಳೇ, ಎಷ್ಟೋ ದಿವಸ ಊಟ ಇಲ್ಲದೆ ಆ ಜೈಲಿಂದ ಈಚೆ ನಿಂತಿದ್ದಾರೆ. ಅವ್ರಿಗೋಸ್ಕರ ನಾನು ಇರಲಿಲ್ಲ ಅಂದರೆ ನಾನು ಹೆಂಗೆ ನನ್ನ ಫ್ಯಾಮಿಲಿಗೋಸ್ಕರ ಓಡ್ ಬಂದುಬಿಡಲಿ ಅಂತ ನಂಗೆ ಹೇಳಿದ್ದಾರೆ. ದ್ಯಾಟ್ ಈಸ್ ದ ಮ್ಯಾನ್ ವಿಚ್ ಇಸ್ ವೈ ಐ ಥಿಂಕ್ ಹಿ ಡಿಸರ್ವ್ಸ್ ದ್ಯಾಟ್, ನಾಟ್ ಬಿಕಾಸ್ ಹಿ ಇಸ್ ಮೈ ಫಾದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.